ಅಂಬಾಸಿಡರ್ ಸಿಂಗಲ್ ಓನರ್ ಡೀಸೆಲ್ 21 ಮಾಡೆಲ್ ಟಾಪ್ ಎಂಡ್ ಕ್ರೆಟಾ ಡೀಸೆಲ್ ಇದು ಕೂಡ ಸಿಂಗಲ್ ಓನರ್ ಡೀಸೆಲ್ ಕಾರ್ 2017 ಮಾಡೆಲ್ ಸಿಂಗಲ್ ಓನರ್ ಹಾಗೇನೆ ಡೀಸೆಲ್ ಗಾಡಿ ಸರ್ ಇದು ಸಿಂಗಲ್ ಓನರ್ ಇದು ಕೂಡ ಡೀಸೆಲ್ ಪೆಟ್ರೋಲ್ ಸ್ವಿಫ್ಟ್ ಬರೀ 3,80,000 ರೂಪಾಯಿಗೆ ಡೀಸೆಲ್ ಗಾಡಿ ಇದೂನು ಸಿಂಗಲ್ ಓನರ್ ಇದು ಕೂಡ ಸಿಂಗಲ್ ಓನರ್ ಡೀಸೆಲ್ ಕಾರ್ ಜಸ್ಟ್ 4.5 ಲಕ್ಷಕ್ಕೆ ಕೊಡ್ತಾ ಇದೀವಿ ಸರ್ ಇದನ್ನ ಡೀಸೆಲ್ ಕಾರ್ ನಿಸಾನ್ ಟೆರೆನೋ ಬರೀ 3,75,000 ರೂಪಾಯಿಗೆ ಇದೆ ನೋಡಿ ಸರ್ 2017 ಮಾಡೆಲ್ ಬರೀ 5,75,000 ವಿತ್ ಲೋನ್ ಮೇಲೆ 2021 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸರ್ ಇದು ವಿತ್ 7 ಸೀಟರ್ ವೆಹಿಕಲ್ ಸರ್ ಇದು 5,25,000 ರೂಪಾಯಿಗೆ ಸಿಂಗಲ್ ಓನರ್ ಗಾಡಿ ಆಗಿರುವಂತ 2021 ಮಾಡೆಲ್ ಗಾಡಿ ಕೊಡ್ತಿದ್ದೀವಿ ಸರ್ ಬರೀ 30,000 ರನ್ನಿಂಗ್ ಆಗಿರುವಂತ ಗಾಡಿ 4x4 ಡೀಸೆಲ್ ಗಾಡಿ ನಮಸ್ತೆ ಕರ್ನಾಟಕ ಹುಬ್ಬಳ್ಳಿ ಮಂದಿಗೆಲ್ಲರಿಗೂ ನಮಸ್ತೆ ಅಂತಾನೆ ಹೇಳ್ತೀನಿ ಹೌದು ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ಬರ್ತಕ್ಕಂತ ಕಾರ್ ಅಂಡ್ ಬೈಕ್ ಸ್ಟೋರ್ ಬಂದಿದ್ದೀವಿ ಅದು ಮಹೀಂದ್ರಾ ಫಸ್ಟ್ ಚಾಯ್ಸ್ ನ ಕಾರ್ ಅಂಡ್ ಬೈಕ್ ಸ್ಟೋರ್ ಅಂತಾನೆ ಹೇಳ್ಬೋದು ನಮ್ಮ ಜೊತೆಗೆ ಇಲ್ಲಿನ ಎಂಪ್ಲಾಯ್ ಆಗಿರ್ತಕ್ಕಂತ ಜ್ಯೋತಿ ಮ್ಯಾಮ್ ಇದ್ದಾರೆ ಸರ್ ನಾವು ಮಹೀಂದ್ರಾ ಫಸ್ಟ್ ಚಾಯ್ಸ್ ಇದು ಇದನ್ನ ನೀವು ಯಾಕೆ ಟ್ರಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಮಹೀಂದ್ರಾ ಫಸ್ಟ್ ಚಾಯ್ಸ್ ಅಲ್ಲಿ ನಾವು ಯಾರು ಈ ಶೋರೂಮ್ಗಳು ಕೊಡ್ತಾ ಇಲ್ಲ ನಾವು 2 ಇಯರ್ ವಾರಂಟಿಯನ್ನು ನಾವು ಶೋರೂಮ್ ಕಡೆಯಿಂದ ನಿಮಗೆ ಕೊಡ್ತೀವಿ ವಾರಂಟಿ ಹೆಂಗೆ ಬರುತ್ತೆ ಅಂದರೆ 2019 ಮಾಡೆಲ್ಗಿಂತ ಹೆಚ್ಚಿಗೆ ಆಗಿರುವಂಥ ಗಾಡಿಗಳ ಮೇಲೆ ನಾವು ವಾರಂಟಿ 2 ಇಯರ್ ವಾರಂಟಿ ಕೊಡ್ತೀವಿ ಹಾಗೆಯೇ 1,00,000 ಕಿಲೋಮೀಟರ್ಗಿಂತ ಕಡಿಮೆ ಓಡಿರುವಂಥ ಗಾಡಿಗಳಿಗೆ ನಾವು ವಾರಂಟಿಯನ್ನು ಕೊಡ್ತೀವಿ ವಾರಂಟಿ ಹೆಂಗೆ ಅಪ್ಲೈ ಆಗುತ್ತಂದರೆ ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಪಾರ್ಟ್ಗಳ ಮೇಲೆ ಮಾತ್ರ ವಾರಂಟಿಯನ್ನು ಅಪ್ಲೈ ಮಾಡ್ತೀವಿ ಸರ್ ಎಂಜಿನ್ ಗೇರ್ ಬಾಕ್ಸ್ ಗೆ ವಾರಂಟಿ ಕೊಡ್ತೀರಾ ಹಾ ಕೊಡ್ತೀವಿ ಸರ್ ಅಂಡರ್ 1 ಲಕ್ಷ ಓಡಿರಬೇಕು 1 ಲಕ್ಷ ಓಡಿರಬೇಕು ಮತ್ತೆ 19 ಕ್ಕಿಂತ ಮೇಲಿನ ಗಾಡಿ ಸರ್ವಿಸ್ ಗಳೆಲ್ಲ ಎಲ್ಲಿ ಮಾಡಿಸ್ತಾರೆ ಸರ್ ನಮ್ಮ ಶೋರೂಮ್ ಕಡೆಯಿಂದ ಟೈ ಅಪ್ ಆಗಿರುವಂತ ಕಡೆಗಳಲ್ಲೇ ಮಾಡ್ಕೋತೀವಿ ಬೇರೆ ಕಡೆಯಿಂದ ಎಲ್ಲೂ ಇಲ್ಲ ಎಲ್ಲ ಆಚೆ ಕಡೆ ಎಲ್ಲೂ ಮಾಡಿಸಲ್ಲ ಗಾಡಿ ನಾವು ಮೆಕ್ಯಾನಿಕ್ ನ ಕರ್ಕೊಂಡ್ ಬಂದು ಚೆಕ್ ಮಾಡ್ಬೇಕಾ ಗಾಡಿ ಹೇಗಿರುತ್ತೆ ನಿಮ್ಮ ಹತ್ರ ಅಂತ ಗಾಡಿ ಆಕ್ಚುಲಿ ನಮ್ದು ಸಿಂಗಲ್ ಓನರ್ ಗಾಡಿಗಳನ್ನೇ ಜಾಸ್ತಿ ಮಾಡ್ತೀವಿ ಹಾಗೇನೆ ಕಡಿಮೆ ರನ್ನಿಂಗ್ ಆಗಿರುವಂತ ಗಾಡಿಗಳನ್ನ ನಾವು ಪ್ರಿಪೇರ್ ಮಾಡ್ತೀವಿ ಹಾಗೇನೆ ನೀವು ಹೊರಗಡೆಯಿಂದನೂ ಕರ್ಕೊಂಡ್ ಬಂದು ಚೆಕ್ ಮಾಡಿಸ್ಕೋಬಹುದು ಅದರಲ್ಲಿ ಏನೂ ತೊಂದರೆ ಇಲ್ಲ ಸರ್ ಓಕೆ ಇವತ್ತು ನಾವು ಹುಬ್ಳಿ ಸ್ಟೋರ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಯಾರಿಗೆಲ್ಲ ಹತ್ರ ಆಗುತ್ತೆ ಸರೌಂಡಿಂಗ್ ಯಾರಿಗೆಲ್ಲ ಹೆಲ್ಪ್ ಆಗ್ಬೋದು ಇದು ಇಲ್ಲಿ ಹುಬ್ಳಿಗಂತೂ ಫುಲ್ ಹತ್ರ ಆಗುತ್ತೆ ಹಾಗೇನೆ ಬೇರೆ ಕಡೆನೂ ಸಿಗತ್ತೆ ಸರ್ ಬಾಗಲಕೋಟೆ ಬೆಳಗಾವಿ ಶಿಗ್ಗಾವಿ ಹಾವೇರಿ ಹಾನಗಲ್ ಇವರೆಲ್ಲರಿಗೂ ಕೂಡ ನಿಯರ್ ಆಗುತ್ತೆ ಸರ್ ನಮ್ಗೆ ಎಲ್ಲರಿಗೂ ನಿಯರ್ ಆಗುತ್ತೆ ಕಂಪ್ಲೀಟ್ ಉತ್ತರ ಕರ್ನಾಟಕನ ಕವರ್ ಮಾಡ್ಬೇಕಂತ ಅನ್ಕೊಂಡಿದೀರಾ ಅನ್ಸುತ್ತೆ ಯಸ್ ಸರ್ ಉತ್ತರ ಕರ್ನಾಟಕ ಅಲ್ಲ ಇಡೀ ಇಂಡಿಯಾನೇ ಕವರ್ ಮಾಡ್ಬೇಕಂತ ಅನ್ಕೊಂಡು ಆಲ್ರೆಡಿ ಮಾಡ್ಬಿಟ್ಟಿದೀರಾ ಅನ್ಸುತ್ತೆ 305 ಬ್ರಾಂಚಸ್ ಇದೆ ಅಲ್ವಾ ನಿಮ್ದು ಹೌದು 305 ಸಿಟಿಗಳಿದೆ ಸರ್ ಸಿಟಿ 305 ಸಿಟಿಯಲ್ಲಿ ಎಲ್ಲ ಕಡೆ ಇದೆ ಮತ್ತೆ 1000 ಕಿಂತ ಹೆಚ್ಚು ಶಾಪ್ಗಳಿದೆ ಹಾಗೇನೆ 25 ಲಕ್ಷಕ್ಕಿಂತ ಹೆಚ್ಚಿಗೆ ಕಸ್ಟಮರ್ 1000 ಬ್ರಾಂಚಸ್ ಇದೆಯಾ ನಿಮ್ದು ಹೌದು ಸರ್ ಓಕೆ ಗಾಡಿನ ಎಲ್ಲಿಂದ ಬೇಕಾದ್ರೆ ತರಿಸ್ಕೊಡ್ತೀರಾ ಆ ತರ ಎಲ್ಲಿಂದ ಬೇಕಾದ್ರೂ ತರಿಸ್ಕೊಡ್ತೀವಿ ಆಲ್ ಇಂಡಿಯಾದಲ್ಲಿ ಎಲ್ಲಿದ್ರು ನಾವು ತಂದು ಈಗ ನೋಡೋದಕ್ಕೆ ಕಂಪ್ಲೀಟ್ ಸ್ವಲ್ಪ ಸ್ಟಾಕ್ಸ್ ಕಡಿಮೆ ಇದೆ ಅಂತ ಅನ್ಸುತ್ತೆ ಯಾವ ತರ ಅಂದ್ರೆ ಸ್ಟಾಕ್ ಕಡಿಮೆ ಇದ್ದಿದ್ದಲ್ಲ ಸರ್ ಆಕ್ಚುಲಿ ಬಂದಂಗೆ ಹೋಗ್ತಾ ಇದೆ ಗಾಡಿ ಹಾಗಾಗಿ ಸ್ಟಾಕ್ ಕಡಿಮೆ ಇದೆ ಅಂತ ಅನಿಸ್ತಾ ಇದೆ ವಿತ್ ಕಡಿಮೆ ಇದ್ದಿದ್ದಲ್ಲ ಇದು ಅಂದ್ರೆ ಹೋಗ್ತಾ ಇರುತ್ತೆ ರಿಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ ಅಂತ ಹೇಳ್ತೀರಾ ಎಲ್ಲಿ ಬರುತ್ತೆ ನಿಮಗೆ ಹುಬ್ಳಿಯಲ್ಲಿ ಎಕ್ಸಾಕ್ಟ್ ನಿಮ್ದು ಶೋರೂಮ್ ಎಲ್ಲಿ ಬರುತ್ತೆ ಸರ್ APMC 3rd ಗೇಟ್ ಸೂರ್ಯ ಕ್ಯಾಂಟೀನ್ ಅಪೋಸಿಟ್ ಅಮರಗೋಳ ಹುಬ್ಳಿ ಸರ್ ನಮ್ದು ಲೊಕೇಶನ್ ಯಾರು ಬಂದ್ರು ಆಟೋದಲ್ಲಿ ಮಾತ್ರ ಬರಬೇಡಿ ತುಂಬಾ ಜಾಸ್ತಿ ಬಸ್ ಇದೆ ಇಲ್ಲಿಂದ ನಿಮಗೆ ಬಸ್ ಕೂಡ ಇದೆ ಬಸ್ ಫೆಸಿಲಿಟಿ ಬಗ್ಗೆ ಹೇಳಿ ಮ್ಯಾಮ್ ಇಲ್ಲಿಂದ ಬಸ್ ಅಂತೂ ಇಲ್ಲಿ ಹುಬ್ಳಿ ಧಾರವಾಡ ಹೋಗುವಂತ ಬಸ್ಗಳು ಯಾವ್ದಕ್ಕೆ ಬಂದ್ರು ಕೂಡ ಇಲ್ಲಿ ಈಶ್ವರನಗರ ಕ್ರಾಸ್ ಇದೆ ಅಲ್ಲಿ ಇಳ್ಕೊಂಡು ಧಾರವಾಡ ಸೈಡ್ ಧಾರವಾಡ ಸೈಡ್ ಹೊರಟ್ರೆ ಇಲ್ಲಿ ಎಲ್ಲಿ ಇಳ್ಕೋಬೇಕು ಯಾವ ಸ್ಟಾಪ್ ಇಲ್ಲಿ ಈಶ್ವರನಗರ ಅನ್ನೋ ಒಂದು ಸ್ಟಾಪ್ ಬರುತ್ತೆ ಅಥವಾ APMC ಎರಡು ಹೇಳಿದ್ರು APMC ಗೇಟ್ ನಂಬರ್ 3 ಗೇಟ್ ನಂಬರ್ 3 ಅಂದ್ರೆ ಇಲ್ಲಿ ಬಂದು ನಿಲ್ಲಿಸ್ತಾರೆ ಗೇಟ್ ನಂಬರ್ 3 ಇಂದ 1.7 ಕಿಲೋಮೀಟರ್ ಟುವರ್ಡ್ಸ್ ನಿಮಗೆ ಧಾರವಾಡ ಬರುತ್ತೆ ಈಗ ಈ ಶೋರೂಮ್ ಅಲ್ವಾ ಎಕ್ಸಾಕ್ಟ್ ಹುಬ್ಳಿ ಬರುತ್ತೆ ಈ ಕಡೆ ಧಾರವಾಡ ಈ ಕಡೆ ಧಾರವಾಡ ಈ ಕಡೆ ಹುಬ್ಳಿ ಓಕೆ ಡನ್ ಈ ಥರ ಇರುತ್ತೆ ಕಾರ್ ಅಂಡ್ ಬೈಕ್ದು ಇದಾಗಿತ್ತು ಇವತ್ತಿನ ವಿಡಿಯೋ ಅಂತಾನೆ ಹೇಳ್ಬೋದು ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಹೆಲ್ಪ್ ಮಾಡಿದ್ದಕ್ಕೆ ವಿಡಿಯೋಗಳ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಒಳ್ಳೆಯದಾಗಲಿ ಹಾಗೆ ಒಂದು ಮೊದಲನೇ ಗಾಡಿನೇ ಮಾರುತಿ ಸುಜುಕಿ ಈಕೋ ಇದೆ ಅದರಲ್ಲೂ 7 ಸೀಟರ್ ವೆಹಿಕಲ್ ಬರ್ತಾ ಇದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಇದೆ ಮ್ಯಾಮ್ ಈಗ ನಾವು ನೋಡ್ತಿದ್ವಿ ಮಾರುತಿ ಸುಜುಕಿ ಈಕೋ ಗಾಡಿ ಇದು 2021 ಮಾಡೆಲು ಹಾಗೇನೆ ಸಿಂಗಲ್ ಓನರ್ ಗಾಡಿ ಆಗಿದೆ ಕೇವಲ 49,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ಈಗ 49,000 ಕಿಲೋಮೀಟರ್ ರನ್ನಿಂಗ್ ಆಗಿರ್ತಕ್ಕಂಥ 21 ಮಾಡಲು ಫ್ರಂಟಲ್ಲಿ ನಿಮಗೆ ಬಂಪರ್ ಗಾರ್ಡ್ ಕೂಡ ಹಾಕಿಸ್ಕೊಂಡಿದ್ದಾರೆ ಆಫ್ಟರ್ ಮಾರ್ಕೆಟ್ ನೋಡ್ಬೋದು ಅದು ಸೇಫ್ಟಿ ಪರ್ಪಸ್ಗೆ ನಿಮ್ಗೆ ಯಾವುದೇ ಥರ ಹಿಟ್ ಆದರೆ ಆ ಥರ ಏನಾದರೂ ಆದರೆ ಫ್ರಂಟಲ್ಲಿ ಏನು ಇಂಪ್ಯಾಕ್ಟ್ ಆಗಬಾರ್ದು ಅಂತ ಹ್ಯಾಲಜನ್ ಲೈಟ್ಸ್ ಬರುತ್ತೆ ಫಾಗ್ ಲ್ಯಾಂಪ್ಸ್ ಬರುತ್ತೆ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಅಂತಾನೆ ಹೇಳ್ಬೋದು 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ ಬಾಡಿಲೇನೆ ಸಿಂಗಲ್ ಸ್ಕ್ರಾಚು ಡೆಂಟ್ಸು ಏನೂ ಇಲ್ಲ ಕಾರ್ ಅಂಡ್ ಬೈಕಲ್ಲಿ ನಿಮಗೆ ಆ ಅಶ್ಯೂರಿಟಿ ಸಿಗುತ್ತೆ ಯಾವುದೇ ಥರ ಆಕ್ಸಿಡೆಂಟ್ ಆಗಿರುವಂಥ ಗಾಡಿಗಳು ಇಲ್ಲಿ ಸೇಲ್ ಮಾಡಲ್ಲ ಮಹೀಂದ್ರಾ ಫಸ್ಟ್ ಚಾಯ್ಸ್ ಅವರ ನಂಬಿಕೆ ಇರುತ್ತೆ ಇವನ್ ನಿಮಗೆ ಕ್ಯಾರಿಯರ್ ಫಿಟ್ಮೆಂಟ್ ಆಗಿದೆ ಆಫ್ಟರ್ ಮಾರ್ಕೆಟ್ ಕ್ರೋಮ್ ಡೋರ್ ಹ್ಯಾಂಡಲ್ ಕೀ ಎಂಟ್ರಿ ಬರುತ್ತೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಮತ್ತೆ AC ಬರುತ್ತೆ ಇವನ್ ನಿಮಗೆ ಪೈನರ್ ಸಿಸ್ಟಮ್ ಬರುತ್ತೆ ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು 7 ಸೀಟರ್ ವೆಹಿಕಲ್ ಆಗಿರುತ್ತೆ ಗಾಡಿ ನೀಟಾಗಿ ಹ್ಯಾಂಡಲ್ ಆಗಿದೆ ಅಂತಲೇ ಹೇಳ್ಬೋದು 21 ಮಾಡಲು ಅದರಲ್ಲೂ ಸಿಂಗಲ್ ಓನರು 49,000 ಕಿಲೋಮೀಟರ್ ಓಡಿರ್ತಕ್ಕಂಥ ಈಕೋ 7 ಸೀಟರ್ ಏನು ಹೇಳ್ತೀರಾ ಮ್ಯಾಮ್ ಪ್ರೈಸು ಇದಕ್ಕೆ 580 ಕೋಟ್ ಮಾಡಿದೀವಿ ಶೋರೂಮ್ ಕಡೆಯಿಂದ ನಿಮ್ಮ ಕಡೆಯಿಂದ ಬಂದ್ರೆ ಇದು 540 5,40,000 21 ಮಾಡಲು ಸಿಂಗಲ್ ಓನರು
ಓಕೆ ಸೂಪರ್, ಒಳ್ಳೆ ಪ್ರೈಸ್ ಕೂಡ ಇದೆ. ಹಾಗೆ ಒಂದು ಕ್ರೆಟಾ, ಅದರಲ್ಲೂ ಡೀಸೆಲ್ ವೇರಿಯಂಟ್ ಸೇಲ್ಗಿದೆ ನೋಡಿ. ಇದು 2019 ಮಾಡೆಲ್ ಗಾಡಿ, ಹಾಗೇನೆ ಸಿಂಗಲ್ ಓನರ್ ಗಾಡಿ ಆಗಿದೆ. 1,24,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಹಾಗೇನೆ ಇದು ಡೀಸೆಲ್ ವೇರಿಯಂಟ್ ಗಾಡಿ ಆಗಿದೆ ಸರ್. ಓಕೆ, ಡೀಸೆಲ್ ಅಲ್ಲಿ ಅದರಲ್ಲೂ 19 ಮಾಡಲ್, ಇವನ್ ಲೋನ್ ಆಗ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಫ್ರಂಟ್ ಅಲ್ಲಿ ನಿಮಗೆ ಬಂತು ಅಂದ್ರೆ ಹ್ಯಾಲೋಜನ್ ಲೈಟ್ಸ್ ಬರುತ್ತೆ. ಇವನ್ ಗ್ರಿಲ್ಸ್ ಎಲ್ಲ ನೋಡಿ ನೀಟ್ ಫಿನಿಶ್ ಅಲ್ಲಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಇವನ್ ಫಾಗ್ ಲ್ಯಾಂಪ್ಸ್ ಬರುತ್ತೆ. ಯಾವುದೇ ಥರ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ. ಕಾರ್ ಅಂಡ್ ಬೈಕಲ್ಲಿ ಅದೊಂದು ಅಶ್ಯೂರೆನ್ಸ್ ಸಿಗುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್, ಆಲ್ಮೋಸ್ಟ್ ನಿಮಗೆ 80% ಟೈರು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಬರುತ್ತೆ. ಬಾಡಿ ಲೈನ್ ಸಿಂಗಲ್ ಸ್ಕ್ರಾಚು ಡೆನ್ಸು ಆ ಥರ ಏನೂ ಇಲ್ಲ. ಈವನ್ ಕ್ರೋಮ್ ಡೋರ್ ಹ್ಯಾಂಡಲ್ ಬರುತ್ತೆ ನಿಮಗೆ. ಇವನ್ ಸೈಡ್ ಪ್ಯಾಡ್ಸ್ ಕ್ಲಾಡಿಂಗ್ಸ್ ಬಂತು ಅಂತ ಹೇಳಿದ್ರೆ ಅದು ಕೂಡ ನಿಮಗೆ ಸಿಲ್ವರ್ ಆ್ಯಂಡ್ ಬ್ಲ್ಯಾಕ್ ಫಿನಿಶಲ್ಲಿ ಬರುತ್ತೆ. ಬ್ಯಾಕ್ ಸೈಡ್ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಆಗಿದೆ ಅಂತಲೇ ಹೇಳ್ಬೋದು. ಅದು ಕೂಡ ಮ್ಯಾಗ್ವಿಲ್ ಸಮೇತ ಬರುತ್ತೆ. 4 ಮ್ಯಾಗ್ವಿಲ್ ಬರುತ್ತೆ. SX E+ ಅಂತ ಬರುತ್ತೆ ನಿಮಗೆ. ಈ ಗಾಡಿ ಮಿಡ್ ವೇರಿಯಂಟ್ಗಿಂತ ಒಂದು ಸ್ಟೆಪ್ ಕೆಳಗೆ ಬರುತ್ತೆ ನಿಮಗೆ. ಡ್ಯಾಶ್ ಬೋರ್ಡ್ ಎಲ್ಲ ಕ್ಲೀನ್ ಆಗಿದೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಬರುತ್ತೆ. ಮಲ್ಟಿಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ. ಮ್ಯಾನ್ಯುವಲ್ ವೇರಿಯಂಟು 5 ಸ್ಪೀಡ್ 6 ಸ್ಪೀಡ್ +1 ಬರುತ್ತೆ ನಿಮಗೆ. AC ಎಲ್ಲ ಚಿಲ್ಲಿಂಗ್ ಆಗಿದೆ. ಆಮೇಲೆ ಸೆಮಿ ಲೆದರ್ ಫಿನಿಷಲ್ಲಿ ನಿಮಗೆ ಕುಷನ್ ಫಿನಿಶ್ ಸೀಟ್ ಬರುತ್ತೆ. ಯಾವುದೇ ಥರ ವೇರಿಯಂಟೇರ್ ಇಲ್ಲ, ತುಂಬ ಚೆನ್ನಾಗಿದೆ. ಆಟೋ ಅಡ್ಜಸ್ಟಬಲ್ ಮಿರರ್ ಬರುತ್ತೆ ನಿಮಗೆ. ಆಮೇಲೆ 4 ಡೋರ್ ಪವರ್ ವಿಂಡೋ ಕಾಮನ್ ಆಗಿ ಬರುತ್ತೆ. ಡ್ಯುಯಲ್ ಡ್ಯಾಶ್ ಬೋರ್ಡ್ ಫಿನಿಷಲ್ಲಿ ಬರುತ್ತೆ. ಇವನ್ ಕೀ ಎಂಟ್ರಿ ಬರುತ್ತೆ ನಿಮಗೆ ಈ ಗಾಡೀಲಿ. ಏನು ಹೇಳ್ತೀರಾ ಮ್ಯಾಮ್ ಪ್ರೈಸು? ಇದಕ್ಕೆ 10,50,000 ನಾವು ಕೋಟ್ ಮಾಡಿರೋದು ಶೋರೂಮ್ ಕಡೆಯಿಂದ. ನಿಮ್ಮ ಕಡೆಯಿಂದ ಬಂದರೆ ಇದು 10 ಲಕ್ಷಕ್ಕೆ ಸಿಗುತ್ತೆ ಸರ್. 10 ಲಕ್ಷಕ್ಕೆ ಆಗುತ್ತೆ. ಅದರಲ್ಲೂ ಡೀಸೆಲ್ ವೇರಿಯಂಟ್ 19 ಮಾಡಲು ಕ್ರೆಟಾ ಸಿಗ್ತಾ ಇದೆ ನೋಡಿ. ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಅದರಲ್ಲೂ ಸಿಂಗಲ್ ಓನರು. ಹಾಗೆ ಯಾರಾದರೂ XUV 300 ಹುಡುಕ್ತಾ ಇದ್ರೆ ವಿತ್ ಲೋನ್ ಬೇಕು ಅಂತ ಹೇಳಿದ್ರೆ ಲೋನ್ ಕೂಡ ಆಗ್ತಕ್ಕಂಥ ವೆಹಿಕಲ್. ಮಿಡ್ ವೇರಿಯಂಟ್ ಇವನ್ ನಿಮಗೆ ಮಾಡಲ್ ಕೂಡ ಇರತಕ್ಕಂಥ ವೆಹಿಕಲ್. ಹೇಳಿ ಮ್ಯಾಮ್ ಡೀಟೇಲ್ಸ್. ಇದು 2022 ಮಾಡೆಲ್ ಗಾಡಿ ಆಗಿದೆ. ಹಾಗೇನೆ ಸಿಂಗಲ್ ಓನರ್ ಗಾಡಿ ಆಗಿದೆ. ಬರೀ 54,000 ಕಿಲೋಮೀಟರ್ ಮಾತ್ರ ರನ್ನಿಂಗ್ ಆಗಿರುವಂತ ಗಾಡಿ. ಜಸ್ಟ್ 54,000 ಓಡಿದೆ ಈ ಗಾಡಿ. ಓಕೆ, 22 ಮಾಡಲು. ಅದರಲ್ಲೂ ನಿಮಗೆ ಡಿಸೆಂಬರ್ ಅಲ್ಲಿ ಇದು ರಿಜಿಸ್ಟರ್ಡ್ ಆಗಿದೆ. ಈ ಗಾಡಿ ಆಲ್ಮೋಸ್ಟ್ ನಿಮಗೆ 23 ಮಾಡಲ್ ಅಂತಾನೆ ಹೇಳ್ಬೋದು. ವಿತ್ ಸನ್ರೂಫ್ ಬರುತ್ತೆ ನಿಮಗೆ. ಮಿಡ್ ವೇರಿಯಂಟ್ ಆದ್ರೂ ಕೂಡ ವಿತ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಇಂಟೀರಿಯರ್ ತೋರಿಸ್ತೀನಿ. ಆಮೇಲೆ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಅಂತಾನೆ ಹೇಳ್ಬೋದು. ಮ್ಯಾಗ್ ವೀಲ್ ಬರಲ್ಲ ನಿಮಗೆ, ರಿಮ್ ವೀಲ್ ಬರುತ್ತೆ. ವಿತ್ ಕ್ಯಾಪ್ ವೀಲ್ ಬರುತ್ತೆ. ಸೈಡ್ ಇಂಡಿಕೇಟರ್ಸ್ ಬರುತ್ತೆ ನೋಡ್ಬೋದು. ಹಾಗೆ ನಿಮಗೆ ಕ್ರೋಮ್ ಫಿನಿಷಲ್ಲಿ ಸೈಡ್ ಮಿರರಲ್ಲಿ ನಿಮ್ಗೆ ಕ್ರೋಮ್ ಫಿನಿಶ್ ಬರುತ್ತೆ. ಈವನ್ ನಿಮಗೆ ಡೋರ್ ಹ್ಯಾಂಡಲ್ ಕ್ರೋಮಲ್ಲಿ ಬರುತ್ತೆ. ಬ್ಯಾಕ್ ಸೈಡ್ ಬಂತು ಅಂತ ಇದ್ದರೆ ನಿಮಗೆ ಡಿಫಾಗರ್ ವೈಪರ್ ಮಿಸ್ಸಿಂಗ್ ಬರುತ್ತೆ. XUV 300 ಬ್ಯಾಡ್ಜಿಂಗ್ ನೋಡ್ಬೋದು. ಈವನ್ ನಿಮಗೆ ಪಾರ್ಕಿಂಗ್ ಸೆನ್ಸರ್ ಸಮೇತ ಬರುತ್ತೆ ಈ ಗಾಡೀಲಿ. ಇಂಟೀರಿಯರ್ ಬಂತು ಅಂತ ಆದರೆ ನಿಮಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಡ್ಯುಯಲ್ ಟೋನ್ ಫಿನಿಷಲ್ಲಿ ನಿಮಗೆ ಡ್ಯಾಶ್ ಬೋರ್ಡ್ಸ್ ಬರುತ್ತೆ. ಡ್ಯಾಶ್ ಬೋರ್ಡ್ ಕೂಡ ತುಂಬ ಕ್ಲೀನಾಗಿ ಮೇಂಟೈನ್ ಆಗಿದೆ ನೋಡ್ಬೋದು. ಯಾವುದೇ ಥರ ಸ್ಕ್ರಾಚಸ್ಸು ಆ ಥರದ್ದೇನೂ ಇಲ್ಲ. ಈವನ್ ಲೆದರ್ ಸೀಟ್ಸ್ ನೋಡ್ಬೋದು, ಪ್ರೀಮಿಯಮ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ರೆ ಅದು ಕೂಡ ಪ್ರೀಮಿಯಮ್ ಆಗಿದೆ. ಈವನ್ ನಿಮಗೆ ಸನ್ರೂಫ್ ಸಮೇತ ಬರ್ತಕ್ಕಂಥ ವೆಹಿಕಲು. ಒನ್ ಟಚಲ್ಲಿ ಸನ್ರೂಫ್ ಕೂಡ ನೀವು ಆಪ್ರೇಟ್ ಮಾಡ್ಬೋದು. ಈವನ್ ನಿಮಗೆ ಡೋರ್ ಪ್ಯಾಡ್ಸ್ ಬಂತು ಅಂತಾದರೆ ಅದು ಕೂಡ ಡ್ಯುಯಲ್ ಟೋನಲ್ಲಿ ಬರುತ್ತೆ. ವಿತ್ ಆಟೋ ಅಡ್ಜಸ್ಟಬಲ್ ಮಿರರು. 4 ಪವರ್ ವಿಂಡೋ ಕೂಡ ಬರುತ್ತೆ ನಿಮಗೆ. ಏನು ಹೇಳ್ತೀರಾ ಮ್ಯಾಮ್ ಪ್ರೈಸ್ ಇದಕ್ಕೆ? ಇದಕ್ಕೆ ಮಾರ್ಕೆಟಲ್ಲಿ ನಿಮಗೆ 11 ಲಕ್ಷ ಓಡ್ತಿದೆ. ನಮ್ಮ ಕಡೆ ಇದಕ್ಕೆ ಬರೀ 9,50,000ಕ್ಕೆ ಸಿಗುತ್ತೆ. 9,50,000. 9.5 ಲಕ್ಷಕ್ಕೆ. ಅದರಲ್ಲೂ 22 ಮಾಡಲು XUV 300 ವಿತ್ ಸನ್ರೂಫ್ ಸಿಗ್ತಾ ಇದೆ ನೋಡಿ ಈ ಗಾಡಿ. ಅದರಲ್ಲೂ ಸಿಂಗಲ್ ಓನರ್ ಜಸ್ಟ್ 54,000 ಓಡಿರ್ತಕ್ಕಂಥ ವಿತ್ ಹಿಸ್ಟ್ರಿ ಓಡಿರ್ತಕ್ಕಂಥ ವೆಹಿಕಲ್ ನಿಮಗೆ ಸೇಲ್ಗಿದೆ. ಹಾಗೆ ಯಾರಾದರೂ ಸ್ವಿಫ್ಟ್ ಅದರಲ್ಲೂ ಡೀಸೆಲ್ ಅಲ್ಲಿ ಹುಡುಕ್ತಾ ಇದ್ರೆ ಈ ಗಾಡಿ ಸೇಲ್ಗಿದೆ. ಅದರಲ್ಲೂ ಮಾಡಲಲ್ಲಿ ನಿಮಗೆ ಲೋನ್ ಆಗ್ತಕ್ಕಂಥದ್ದು ಕಡಿಮೆ ಬಜೆಟ್ ಕೂಡ ಇದೆ ಅಂತಾನೆ ಹೇಳ್ಬೋದು. ಹೇಳಿ ಮ್ಯಾಮ್ ಡೀಟೇಲ್ಸ್. ಇದು 2017 ಮಾಡೆಲ್ ಗಾಡಿ ಆಗಿದೆ. ಹಾಗೇನೆ ಸಿಂಗಲ್ ಓನರ್ ಗಾಡಿ ಆಗಿದೆ. ಇದು ಡೀಸೆಲ್ VDI ಗಾಡಿ ಸರ್. VDI ಆಗಿರುತ್ತೆ. 17 ಮಾಡಲು. ಅದರಲ್ಲೂ ಸಿಂಗಲ್ ಓನರ್ ಗಾಡಿ. ಬಾಡಿನಲ್ಲಿ ಸಿಂಗಲ್ ಸ್ಕ್ರಾಚು ಡೆನ್ಸು ಆ ಥರ ಏನಿಲ್ಲ. ಫ್ರಂಟಲ್ಲಿ ಹ್ಯಾಲೋಜನ್ ಲೈಟ್ಸ್ ಬರುತ್ತೆ. ಫಾಗ್ ಲ್ಯಾಂಪ್ಸ್ ಕೂಡ ಈ ಗಾಡಿಯಲ್ಲಿ ಬಂದ್ಬಿಡುತ್ತೆ. ಫ್ರಂಟ್ ನೋಡ್ಬೋದು. ಬಂಪರ್ ಎಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಆಗಿದೆ ಅಂತಲೇ ಹೇಳ್ಬೋದು. ಯಾವುದೇ ಥರ ಆಕ್ಸಿಡೆಂಟ್ ಹಿಸ್ಟ್ರಿ ಆ ಥರದ್ದು ಏನಿಲ್ಲ. DDIS ಬ್ಯಾಡ್ಜಿಂಗ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಮ್ಯಾಗ್ ವೀಲ್ ಬರಲ್ಲ, ರಿಮ್ ವೀಲ್ ಬರುತ್ತೆ. ಇವನ್ ಸೈಡ್ ಇಂಡಿಕೇಟರ್ಸ್ ಬರುತ್ತೆ ನಿಮಗೆ. ವಿತ್ ರೈನ್ ವೈಸರ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ ನೋಡ್ಬೋದು. VDI ವೇರಿಯಂಟ್, ಮಿಡ್ ವೇರಿಯಂಟ್ ಆಗಿರುತ್ತೆ, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಅಂತಲೇ ಹೇಳ್ಬೋದು. ಅಪೋಲೋ ಟೈರ್ಸ್ ಬರುತ್ತೆ. ಹಾಗೆ ಇಂಟೀರಿಯರಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನೋಡ್ಬೋದು. ಸ್ಟೇರಿಂಗ್ ಕಂಟ್ರೋಲ್ ಮಿಸ್ಸಿಂಗ್ ಬರುತ್ತೆ. 3 ಸ್ಪೋಕ್ಸ್ ಸ್ಟೇರಿಂಗ್ ವೀಲ್ ಬರುತ್ತೆ. ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಈವನ್ ಸಿಸ್ಟಮ್ ಕಂಪನಿ ಫಿಟೆಡ್ ಬರುತ್ತೆ. ಈ ಒಂದು ಚಿಕ್ಕ ಗಣಪತಿ ಕೂಡ ಇದ್ದಾರೆ. RNS ಮೋಟರ್ಸ್ ಅವರ ಗಣಪತಿ ಕೂಡ ಈವನ್ ನಿಮಗೆ ಸ್ಟಿಕ್ ಆಗಿದೆ. ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಅಂತಲೇ ಹೇಳ್ಬೋದು. ಎಲ್ಲಿ ಕೂಡ ವೇರಿಯಂಟರ್ ಆಗಿಲ್ಲ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ. 4 ಡೋರ್ ಪವರ್ ವಿಂಡೋ ಕಾಮನ್ ಆಗಿ ಬರುತ್ತೆ. ಆಟೋ ಅಡ್ಜಸ್ಟಬಲ್ ಮಿರರ್ ಇನ್ಸೈಡ್ ಬರುತ್ತೆ. ಏನು ಹೇಳ್ತೀರಾ ಮ್ಯಾಮ್? 17 ಮಾಡಲು ಸಿಂಗಲ್ ಓನರ್ ಡೀಸೆಲ್. ಅದರಲ್ಲೂ 6,50,000 ಇದಕ್ಕೆ ಕೋಟ್ ಮಾಡಿದೀವಿ ಶೋರೂಮ್ ಕಡೆಯಿಂದ. ನಿಮ್ಮ ಕಡೆಯಿಂದ ಬಂದ್ರೆ ನಿಮ್ಗೆ ಇದು 6 ಲಕ್ಷಕ್ಕೆ ಸಿಗುತ್ತೆ ಸರ್. 6 ಲಕ್ಷಕ್ಕೆ 17 ಮಾಡಲ್ ಡೀಸೆಲ್. ಅದರಲ್ಲೂ ಸಿಂಗಲ್ ಓನರ್. ಇವನ್ ನಿಮಗೆ ಲೋನ್ ಕೂಡ ಆಗುತ್ತೆ ಈ ಗಾಡಿಗೆ. ಹಾಗೆ ಇನ್ನೊಂದು ಡೀಸೆಲ್ ಗಾಡಿ ಕೂಡ ಇದೆ ನೋಡಿ. ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಇದೆ. ಹೇಳಿ ಮ್ಯಾಮ್. ಇದು ಬರೀ 4 ಲಕ್ಷಕ್ಕೆ ನಾವು ಶೋರೂಮ್ ಕಡೆಯಿಂದ ಕೊಡ್ತಾ ಇದೀವಿ ಸರ್. ಈಗ ಜಸ್ಟ್ 4 ಲಕ್ಷಕ್ಕೆ. ಅದರಲ್ಲೂ ಡೀಸೆಲ್ ಸ್ವಿಫ್ಟ್ ಸಿಗ್ತಾ ಇದೆ ನೋಡಿ. ಅದು ಕಾರ್ ಅಂಡ್ ಬೈಕ್ ಕಡೆಯಿಂದ ತಗೊಳ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ವಾರಂಟಿ ಸಮೇತ ಸಿಗ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಬರುತ್ತೆ. ಯೋಕೋಹಾಮ ಅದು 4 ಕೂಡ ಟೈರ್ ಇದೆ. ಅದರಲ್ಲೂ ಬ್ರ್ಯಾಂಡ್ ನ್ಯೂ 4 ಕೂಡ ಇದೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಫ್ರಂಟ್ ಅಲ್ಲಿ ಹ್ಯಾಲೋಜನ್ ಲೈಟ್ಸ್ ಎಲ್ಲ ಕ್ಲೀನ್ ಆಗಿದೆ. ಯಾವುದೇ ಥರ ಡಸ್ಟ್ ಆಗಲಿ ಆ ಥರ ಏನಿಲ್ಲ. ಲೆಫ್ಟ್ ಸೈಡು ರೈಟ್ ಸೈಡ್ ಬಂದುಬಿಟ್ಟು ಸ್ವಲ್ಪ ನಿಮಗೆ ರಬ್ಬಿಂಗ್ ಮಾಡಿಸ್ಕೊಬೇಕಾಗುತ್ತೆ. ಡೀಸೆಲ್ ವೇರಿಯಂಟು. ಫ್ರಂಟ್ ಬಾನೆಟ್ ಎಲ್ಲ ಕ್ಲೀನ್ ಆಗಿದೆ. ಬಾಡಿ ಲೈನ್ ಕೂಡ ನೋಡ್ಬೋದು. ಸಿಂಗಲ್ ಸ್ಕ್ರಾಚು ಡೆನ್ಸು ಆ ಥರ ಏನಿಲ್ಲ. ಇಲ್ಲಿ ಕೂಡ ಟೈರ್ ಬ್ರ್ಯಾಂಡ್ ನ್ಯೂ ಆಗಿದೆ ಅಂತಲೇ ಹೇಳ್ಬೋದು. ಇಂಟೀರಿಯರ್ ಕೂಡ ತೋರಿಸ್ತೀನಿ. ಕೀ ಎಂಟ್ರಿ ಬರುತ್ತೆ ನಿಮಗೆ. ಏರ್ ಬ್ಯಾಗ್ಸ್ ಮಿಸ್ಸಿಂಗ್ ಬರುತ್ತೆ. ಕೀ ಎಂಟ್ರಿ ವಿತ್ 5 ಸ್ಪೀಡ್ ಮ್ಯಾನ್ಯುವಲ್
ವೇರಿಯಂಟ್ ಬರುತ್ತೆ ನಿಮಗೆ. ಸಿಸ್ಟಮ್ ಬಂದುಬಿಡುತ್ತೆ ಪೈನರ್ ಸಿಸ್ಟಮ್, AC ಎಲ್ಲ ಚಿಲ್ಲಿಂಗ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು ಪ್ರೀಮಿಯಮ್ ಆಗಿದೆ. ಡ್ರೈವರ್ ಸೈಡ್ ಸ್ವಲ್ಪ ವೇರಿಯಂಟರ್ ಆಗಿದೆ ಅಷ್ಟೇ. 4 ಡೋರ್ ಪವರ್ ವಿಂಡೋ ಕಾಮನ್ ಆಗಿರುತ್ತೆ. ಅಡ್ಜಸ್ಟೇಬಲ್ ಮಿರರ್ ಕೂಡ ಇನ್ಸೈಡ್ ಅಡ್ಜಸ್ಟೇಬಲ್ ಮಿರರ್ ಕೂಡ ಬರುತ್ತೆ ನಿಮಗೆ. ಹಾಗೆ ಇನ್ನೊಂದು ಸ್ವಿಫ್ಟ್ ಇದೆ. ಸ್ವಿಫ್ಟ್ಗಳ ಸಂತೆ ಅಂತಲೇ ಹೇಳ್ಬೋದು. ಮೂರು ಸ್ವಿಫ್ಟು ಎಲ್ಲ ಕಡಿಮೆ ಬಜೆಟಲ್ಲೇ ಇದೆ ಅಂತಲೇ ಹೇಳ್ಬೋದು. ಇದು ಕೂಡ 17 ಮಾಡಲ್ ಆಗಿರುತ್ತೆ. ಹೇಳಿ ಮ್ಯಾಮ್. ಇದು 17 ಮಾಡಲ್ ಸಿಂಗಲ್ ಓನರ್ ಗಾಡಿ ಆಗಿದೆ. ಬರೀ 92,000 ಕಿಲೋಮೀಟರ್ ರನ್ನಿಂಗ್ ಆಗಿರುವಂಥ ಗಾಡಿ ಇದು ಸರ್. ಓಕೆ, ಅದರಲ್ಲೂ ಸಿಂಗಲ್ ಓನರ್. ಲೋನ್ ಮಾಡ್ಕೊಡ್ತೀರಾ? ಹಾಂ, ಲೋನ್ ಆಗಿದೆ. ಲೋನ್ ಆಗುತ್ತೆ. ಫ್ರಂಟಲ್ಲಿ ಹ್ಯಾಲಜನ್ ಲೈಟ್ಸ್ ಬರುತ್ತೆ. ಹ್ಯಾಲಜನ್ ಲೈಟ್ ಸ್ವಲ್ಪ ನೋಡಿ ರಬ್ಬಿಂಗ್ ಮಾಡಿಸ್ಕೋಬೇಕಾಗುತ್ತೆ ಆಯಿತಾ. ಅದು ಸ್ವಲ್ಪ ಎಲ್ಲೋ ಇಶ್ ಆಗಿದೆ ಅಷ್ಟೇ. ಬಾನೆಟ್ ಬಂತು ಅಂತ ಆದರೆ ಇದರಲ್ಲೂ ಕೂಡ ನೋಡ್ಬೋದು ಕ್ಲೀನಾಗಿ ಮೇಂಟೈನ್ ಆಗಿದೆ ಅಂತಲೇ ಹೇಳ್ಬೋದು. ಫ್ರಂಟ್ ಗ್ರಿಲ್ ಎಲ್ಲ ಕ್ಲೀನ್ ಆಗಿದೆ. ಫಾಗ್ ಲ್ಯಾಂಪ್ಸ್ ಕೂಡ ಬರುತ್ತೆ ನಿಮಗೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಬರುತ್ತೆ. ಅಪೋಲೋ ಟೈರ್ ಇದೆ. ರಿಮ್ ವೀಲ್ ಬರಲ್ಲ, ನಾರ್ಮಲ್ ವೀಲ್ ಬರುತ್ತೆ. ಇವನ್ ಇಂಟೀರಿಯರ್ ಬಂತು ಅಂತ ಆದರೆ ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು ಪ್ರೀಮಿಯಮ್ ಆಗಿದೆ. ಎಲ್ಲೂ ಕೂಡ ವೇರಿಯಂಟರ್ ಆಗಿಲ್ಲ. 5 ಸೀಟರ್ನ ವೆಹಿಕಲ್. ಕಂಪನಿ ವಿಡಿಯೋ ಸಿಸ್ಟಮ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಇವನ್ ನಿಮಗೆ ಸಿಲ್ವರ್ ಆಕ್ಸೆಂಟಲ್ಲಿ ಡ್ಯಾಶ್ ಬೋರ್ಡ್ಸ್ ಕೂಡ ಬರುತ್ತೆ ನಿಮಗೆ. ಇವನ್ AC ಕೂಡ ತುಂಬ ಚಿಲ್ಲಿಂಗ್ ಆಗಿದೆ. ಡ್ಯೂಯಲ್ ಏರ್ ಬ್ಯಾಗ್ ಆವಾಗಲೇ ಹೇಳ್ದಂಗೆ. ಇವನ್ ನಿಮಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಒಂದು ಮಿಸ್ಸಿಂಗ್ ಬರುತ್ತೆ ಈ ಗಾಡಿಯಲ್ಲಿ. ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲಲ್ಲಿ 90,000 ಏನೋ ಚೇಂಜ್ ಓಡಿದೆ ಗಾಡಿ. ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಬ್ಯಾಕ್ ಸೈಡ್ ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟ್ 17 ಮಾಡಲು, ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್. ಲೋನ್ ಆಗುತ್ತೆ. ಏನು ಹೇಳ್ತೀನಿ ಮ್ಯಾಮ್ ಪ್ರೈಸ್ ಫೈನಲ್? ಇದಕ್ಕೆ 6,20,000 ಕೋಟ್ ಮಾಡಿದ್ವಿ ಶೋರೂಮ್ ಕಡೆಯಿಂದ. ಫೈನಲ್ ಆಗಿ ನಿಮಗೆ 5,80,000 ಈ ಗಾಡಿ ಸಿಗುತ್ತೆ. 5,80,000ಕ್ಕೆ 17 ಮಾಡಲು, ಅದರಲ್ಲೂ ಸಿಂಗಲ್ ಓನರ್ ಸ್ವಿಫ್ಟ್ ಸಿಗ್ತಾ ಇದೆ ನೋಡಿ. ಹಾಗೆ ನಿಸಾನ್ ಟೆರಾನೋ ಒಂದಿದೆ, ಅದರಲ್ಲೂ ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ ನಿಮಗೆ. ಕಡಿಮೆ ಪ್ರೈಸ್ ಕೂಡ ಇದೆ. ಹೇಳಿ ಮ್ಯಾಮ್. ಹೌದು, ಡೀಸೆಲ್ ಟಾಪ್ ಎಂಡ್ ಗಾಡಿ. ಇದನ್ನ ಬರೀ 3,75,000 ರೂಪಾಯಿನ ಕೊಡ್ತಾ ಇದೀವಿ ಸರ್. 3,75,000ಕ್ಕೆ ಡೀಸೆಲ್, ಅದರಲ್ಲೂ ಟಾಪ್ ಎಂಡ್ ನಿಸಾನ್ ಟೆರಾನೋ ಸಿಗ್ತಾ ಇದೆ ನೋಡಿ. ಫ್ರಂಟಲ್ಲಿ ಗ್ರಿಲ್ ಎಲ್ಲ ನೋಡಬಹುದು, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ವಿತ್ ನಿಮಗೆ ಆಫ್ಟರ್ ಮಾರ್ಕೆಟ್ LED ಹೆಡ್ಲ್ಯಾಂಪ್ಸ್ ಇದೆ. ಫಾಗ್ ಲ್ಯಾಂಪ್ಸ್ ಬರುತ್ತೆ. ಬಂಪರ್ ಎಲ್ಲ ಕ್ಲೀನ್ ಆಗಿದೆ ನೋಡ್ಬೋದು. ಟೈರ್ ಸ್ವಲ್ಪ ಕಡಿಮೆ ಇದೆ ನಿಮಗೆ. ಮ್ಯಾಗ್ವೀಲ್ ಬರುತ್ತೆ. ಬಾಡಿನಲ್ಲಿ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇರುತ್ತೆ. ಕೀ ಎಂಟ್ರೆಸ್ ಬರುತ್ತೆ. ಡೀಸೆಲಲ್ಲಿ ನಿಮಗೆ 20 ತನಕ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಡಿಫಾಗರ್ ವೈಪರ್ ಬರುತ್ತೆ ನಿಮಗೆ. ಈವನ್ ರಿವರ್ಸ್ ಕ್ಯಾಮ್ರಾ ಕೂಡ ಹಾಕಿಸ್ಕೊಂಡಿದ್ದಾರೆ ಆಫ್ಟರ್ ಮಾರ್ಕೆಟು. ಇನ್ನು ನೋಡ್ಬೋದು ರೂಫ್ ರೈಲ್ಸ್ ಕೂಡ ಇದೆ. ಇಂಟೀರಿಯರ್ ಬಂತು ಅಂತ ಆದರೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಈವನ್ ಶಿವಾದು ಒಂದು ಮೂರ್ತಿ ಕೂಡ ಹಾಕಿಸ್ಕೊಂಡಿದ್ದಾರೆ. ಪುಟ್ಟದಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ವೇರಿಯಂಟು. ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು ಪ್ರೀಮಿಯಮ್ ಆಗಿದೆ. ಈವನ್ ಸ್ಪೀಕರ್ಸ್ ಸೋನಿ ಸ್ಪೀಕರ್ಸ್ ಇದೆ. 4 ಡೋರ್ ಪವರ್ ವಿಂಡೋ ಕಾಮನ್ ಆಗಿ ಬರುತ್ತೆ. ಬೆಲ್ಜ್ ಫಿನಿಶಲ್ಲಿ ನಿಮಗೆ ಡೋರ್ ಪ್ಯಾಡ್ಸ್ ಬರುತ್ತೆ. ಈವನ್ ಡ್ಯೂಯಲ್ ಟೋನ್ ಫಿನಿಶಲ್ಲಿ ಡ್ಯಾಶ್ ಬೋರ್ಡ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ಡ್ಯುಯಲ್ ಏರ್ ಬ್ಯಾಗ್ ಕಾಮನ್ ಆಗಿ ಬರುತ್ತೆ. ಆಟೋ ಅಡ್ಜಸ್ಟಬಲ್ ಮಿರರ್ ಇನ್ಸೈಡ್ ಬರುತ್ತೆ. ಏನು ಹೇಳ್ತೀರಾ? 3,75,000 ಫೈನಲ್. ಇದರಿಂದ ಏನು ಹೆಚ್ಚು ಕಡಿಮೆ ಮಾಡಲ್ಲ. ಏನು ಹೆಚ್ಚು ಕಡಿಮೆ ಇಲ್ಲ ಸರ್. ಓಕೆ, ಕಾರನ್ ಬೈಕಲ್ಲಿ ನೀವು ಯಾವ್ದು ಹಾಗೆ ಕ್ರೆಟಾ ಡೀಸೆಲ್ ಅಲ್ಲಿ ಹುಡುಕ್ತಾ ಇದ್ರೆ ಮಾಡಲ್ ಗಾಡಿ, ಇವನ್ ಲೋನ್ ಕೂಡ ಆಗ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಹೇಳಿ ಮ್ಯಾಮ್. ಇದು 2021 ಮಾಡೆಲ್. ಹಾಗೇನೆ ಸಿಂಗಲ್ ಓನರ್ ಗಾಡಿಗಿದೆ. ಬರೀ 74,000 ಕಿಲೋಮೀಟರ್ ಅಷ್ಟೇ ರನ್ನಿಂಗ್ ಆಗಿರುವಂತ ಗಾಡಿ ಇದು. 74,000 ಡೀಸೆಲ್ ಅಲ್ಲಿ ರನ್ನಿಂಗ್ ಆಗಿದೆ. ಈವನ್ ನಿಮಗೆ ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಫ್ರಂಟ್ ಗ್ರಿಲ್ ಎಲ್ಲ ನೋಡಬಹುದು, ಕ್ಲೀನ್ ಕಂಡೀಷನ್ ಮೇಂಟೈನ್ ಆಗಿದೆ. ಸಿಲ್ವರ್ ಫಿನಿಶ್ ಅಲ್ಲಿ. ಈವನ್ ಬಾಡಿ ಲೈನಲ್ಲಿ ಸಿಂಗಲ್ ಸ್ಕ್ರಾಚು ಡೆನ್ಸು ಆ ಥರ ಏನು ಕಾಣಲಿಕ್ಕೆ ಸದ್ಯಕ್ಕೆ ಸಿಗ್ತಾ ಇಲ್ಲ, ಬಿಕಾಸ್ ಮಳೆ ಇರೋದ್ರಿಂದ ಹನಿಗಳಿದಾವೆ. ಈವನ್ ನಿಮಗೆ DRLs ಬರುತ್ತೆ. ಹೆಡ್ಲ್ಯಾಂಪ್ಸ್ ಯೂನಿಟ್ ಬಂದ್ಬಿಟ್ಟು LED ಹೆಡ್ಲ್ಯಾಂಪ್ಸ್ ಬರುತ್ತೆ. ವಿತ್ DRLs ಬರುತ್ತೆ. ಫಾಗ್ ಲ್ಯಾಂಪ್ಸ್ ಬರುತ್ತೆ ನೋಡ್ಬೋದು. ಫ್ರಂಟಲ್ಲಿ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ಈವನ್ ನಿಮಗೆ ರಿವರ್ಸ್ ಕ್ಯಾಮ್ರಾ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಬರುತ್ತೆ. ಮ್ಯಾಗ್ವಿಲ್ ಬರುತ್ತೆ. ಡೈಮಂಡ್ ಕಟ್ ಫಿನಿಶಲ್ಲಿ. ಆಟೋಮೆಟಿಕ್ ಡೀಸೆಲ್ ಅಲ್ಲಿ ಓಡಿದೆ. ಈವನ್ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಬರುತ್ತೆ. ಕ್ರೋಮ್ ಡೋರ್ ಹ್ಯಾಂಡಲ್ ಬರುತ್ತೆ. ಸೈಡ್ ಇಂಡಿಕೇಟರ್ ಮಿರರ್ ಬರುತ್ತೆ. ಇನ್ನು ಆಟೋ ಅಡ್ಜಸ್ಟಬಲ್ ಮಿರರ್ ಸಮೇತ ಬರುತ್ತೆ. ಡಿಫಾಗರ್ ವೈಪರು, ಕ್ರೆಟಾ SX, ಅದರಲ್ಲೂ ಟಾಪ್ ಎಂಡ್ ಮಾಡಲು ಡೀಸೆಲ್ ವಿತ್ ಪ್ಯಾನೋರಾಮಿಕ್ ಸನ್ ರೂಫ್ ಸಮೇತ. ಶಾಕ್ ಫಿನ್ ಆಂಟೆನಾ ಬರುತ್ತೆ ನೋಡ್ಬೋದು. ಚಿಕ್ಕದಾಗಿ ನಿಮಗೆ ಒಂದು ರೂಫ್ ರೈಲ್ಸ್ ಕೂಡ ಇದೆ. ಈವನ್ ನಿಮಗೆ ರೈನ್ ವೈಸರ್ ಸಮೇತ ಇದೆ ಇರ್ತಕ್ಕಂಥದ್ದು. ಇಂಟೀರಿಯರ್ ಬಂತು ಅಂತ ಆದರೆ 74,000 ಕಿಲೋಮೀಟರ್ ಏನು ಕ್ಲಸ್ಟರ್ ಕಾಣಿಸ್ತಾ ಇದೆ. 74,000 ಸರ್ವಿಸ್ ಹಿಸ್ಟ್ರಿ ಡೀಸೆಲ್ ಓಡಿದೆ. ಮಲ್ಟಿ ಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ ನಿಮಗೆ. ಡಿ ಕಟ್ ಸ್ಟೇರಿಂಗ್ ವೀಲ್ ಅಂತಲೇ ಹೇಳ್ಬೋದು. ಸ್ಟೇರಿಂಗ್ ಅಂಡ್ ಕಂಟ್ರೋಲ್ ಸಮೇತ ವಿತ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಲೆದರ್ ಶೀಟ್ಸ್ ಎಲ್ಲ ನೋಡ್ಬೋದು ಪ್ರೀಮಿಯಮ್ ಆಗಿದೆ. ಟೋಟಲ್ 6 ಏರ್ ಬ್ಯಾಗ್ ಬರ್ತಕ್ಕಂಥ ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಫ್ರಂಟ್ ಕನ್ಸೋಲ್ ಬಂತು ಅಂತ ಆದರೆ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಡ್ಯಾಶ್ ಬೋರ್ಡ್ ಬಂದ್ಬಿಟ್ಟು ಡ್ಯೂಯಲ್ ಟೋನ್ ಕಲರಲ್ಲಿ ಡ್ಯಾಶ್ ಬೋರ್ಡ್ ಬರುತ್ತೆ. ಹಾರ್ಡ್ ಪ್ಲಾಸ್ಟಿಕ್ ಫ್ರಂಟ್ ಅಲ್ಲಿ ಬರುತ್ತೆ ನೋಡ್ಬೋದು. ಈವನ್ ನಿಮಗೆ ಇದು ಕೂಡ ಹಾರ್ಡ್ ಪ್ಲಾಸ್ಟಿಕ್ ಬರುತ್ತೆ. ಸೆಕೆಂಡ್ ಡೋರ್ ಅಲ್ಲಿ ನಿಮಗೆ ಸನ್ ಬ್ಲೈಂಡ್ಸ್ ಇದೆ. ಬ್ಯಾಕ್ ಸೈಡ್ 2 ಡೋರ್ಗೆ ನಿಮಗೆ ಸನ್ ಬ್ಲೈಂಡ್ಸ್ ಕೊಟ್ಟಿದ್ದಾರೆ ನೋಡ್ಬೋದು. ಈವನ್ ನಿಮಗೆ ಬೋಸ್ ಸ್ಪೀಕರ್ಸ್ ಸಮೇತ ಬರುತ್ತೆ ಇಲ್ಲಿ. ಲೆದರ್ ಸೀಟ್ಸ್ ಎಲ್ಲ ಇಲ್ಲೂ ಕೂಡ ಪ್ರೀಮಿಯಮ್ ಆಗಿದೆ ಅಂತಲೇ ಹೇಳ್ಬೋದು. ಸೆಂಟರ್ ಪ್ಯಾಸೆಂಜರ್ ನಿಮಗೆ ಹೆಡ್ರೆಸ್ಟ್ ಬರಲ್ಲ. ಹೆಡ್ರೆಸ್ಟ್ ಬರಲ್ಲ. ಓಕೆ, ಒಂದು ಸೆಂಟರ್ ಆರ್ಮ್ರೆಸ್ಟ್ ಕೂಡ ಇದೆ. ಈವನ್ ನಿಮಗೆ AC ವೆಂಟ್ಸ್ ಎಲ್ಲ ಬರುತ್ತೆ. ರೇರ್ AC ವೆಂಟ್ಸು ವಿತ್ ಮ್ಯಾಗ್ಝಿನ್ ಹೋಲ್ಡರ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ಲು. ಅದರಲ್ಲೂ ಟಾಪ್ ಎಂಡ್ ಮಾಡಲು ಆಟೋಮೆಟಿಕ್ 21 ಮಾಡಲು ಸಿಂಗಲ್ ಓನರ್. 74,000 ಡೀಸೆಲ್ ನೋಡಿರ್ತಕ್ಕಂಥ ಕ್ರೆಟಾ. ಏನು ಹೇಳ್ತೀರಾ ಮ್ಯಾಮ್ ಪ್ರೈಸ್? 17,50,000 ಇದಕ್ಕೆ ನಾವು ಶೋರೂಮ್ ಕಡೆಯಿಂದ ಕೋಟ್ ಮಾಡಿದ್ವಿ. ಫೈನಲ್ ಆಗಿ ನಿಮಗೆ ಇದು 17 ಲಕ್ಷಕ್ಕೆ ಸಿಗುತ್ತೆ ಸರ್. 17 ಲಕ್ಷಕ್ಕೆ, ಅದರಲ್ಲೂ ಟಾಪ್ ಎಂಡ್ ಮಾಡಲು ಕ್ರೆಟಾ ಡಿಮ್ಯಾಂಡೆಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ಲೋನ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ಲೋನ್ ಕೂಡ ಆಗುತ್ತೆ. ಕಾರ್ ಅಂಡ್ ಬೈಕಲ್ಲಿ ನಿಮಗೆ ಲೋನ್ ಕೂಡ ಮಾಡಿಸ್ಕೊಡ್ತಾರೆ. ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಹಾಗೆ ಒಂದು ಡೀಸೆಲ್ ವೇರಿಯಂಟ್ i20 ಕೂಡ ಅವೈಲೇಬಲ್ ಇದೆ. ಹೇಳಿ ಮ್ಯಾಮ್. ಇದು i20 2014 ಮಾಡೆಲ್ ಗಾಡಿ ಆಗಿದೆ. ಹಾಗೇನೆ ಆಸ್ತಾ ಟಾಪ್ ಎಂಡ್ ಗಾಡಿ. ಹಾಗೇನೆ ಇದು ಡೀಸೆಲ್ ಗಾಡಿ ಆಗಿದೆ ಸರ್. ಡೀಸೆಲ್ ಗಾಡಿ, ಅದರಲ್ಲೂ i20 ಆಸ್ತಾ ಟಾಪ್ ಎಂಡ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರ್ತಕ್ಕಂಥ ವೆಹಿಕಲ್. ಫ್ರಂಟ್ ಅಲ್ಲಿ ನಿಮಗೆ LED ಹೆಡ್ ಲ್ಯಾಂಪ್ಸ್ ಹಾಕ್ಸಿದ್ದಾರೆ ನೋಡ್ಬೋದು.
ಗ್ಲಾಸ್ ಎಲ್ಲ ಕ್ಲೀನ್ ಆಗಿದೆ, ಫಾಗ್ ಲ್ಯಾಂಪ್ಸ್ ಬರುತ್ತೆ ನಿಮಗೆ. ಫ್ರಂಟ್ ಬಂಪರ್ ಬಂತು ಅಂತ ಆದರೆ ಸಿಂಗಲ್ ಸ್ಕ್ರಾಚ್ ಎಲ್ಲ ಕಾಣ್ಲಿಕ್ಕೆ ಸಿಗಲ್ಲ, ತುಂಬ ನೀಟಾಗಿ ಹ್ಯಾಂಡಲ್ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ನಿಮಗೆ ಬಾನೆಟ್ ಎಲ್ಲ ಕ್ಲೀನ್ ಆಗಿದೆ, ಯಾವುದೇ ಥರ ಸ್ಕ್ರಾಚು ಡೆನ್ಸು ಆ ಥರ ಏನಿಲ್ಲ, ಯಾವುದೇ ಥರ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ, ಮ್ಯಾಗ್ವಿಲ್ ಬರುತ್ತೆ ನಿಮಗೆ, ಟಾಪ್ ಎಂಡ್ ಆಗಿರೋದ್ರಿಂದ. ರಿಕ್ವೆಸ್ಟ್ ಸೆನ್ಸರ್ ಈ ಗಾಡಿಗೂ ಕೂಡ ಬರುತ್ತೆ, ಸಿಲ್ವರ್ ಡೋರ್ ಹ್ಯಾಂಡಲ್ ಬರುತ್ತೆ, ಸೈಡ್ ಇಂಡಿಕೇಟರ್ ಮಿರರ್ ಸಮೇತ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ ನೋಡ್ಬೋದು, ಅದು ಬ್ರ್ಯಾಂಡ್ ನ್ಯೂ ಹಾಕ್ಸಿದ್ದಾರೆ. ವಿದ್ದು ನಿಮಗೆ ಈ ಗಾಡಿ ಬಂದ್ಬಿಟ್ಟು ಅಡ್ವೊಕೇಟ್ ಯೂಸ್ ಮಾಡಿರ್ತಕ್ಕಂಥ ವೆಹಿಕಲ್ ಅಂತಲೇ ಹೇಳ್ಬೋದು. ಪುಟ್ಟ ಗಣಪ ಕೂಡ ಇದ್ದಾರೆ ನೋಡ್ಬೋದು. ಆಟೋ ಡಿಮ್ಮಿಂಗ್ ಮಿರರ್ ಸಮೇತ ಬರುತ್ತೆ ಈ ಗಾಡೀಲಿ. 4 ಡೋರ್ ಪವರ್ ವಿಂಡೋ ಕಾಮನ್ ಆಗಿ ಬರುತ್ತೆ, ಆಟೋ ಅಡ್ಜಸ್ಟಬಲ್ ಮಿರರ್ ಇನ್ಸೈಡ್ ಬರುತ್ತೆ. ಡೀಸೆಲ್ ವೇರಿಯಂಟು, ಡೀಸೆಲಲ್ಲಿ ಒಳ್ಳೆ ಮೈಲೇಜ್ ಕೂಡ ಸಿಗುತ್ತೆ ನಿಮಗೆ. ಒಂದು 18-20 ಮೈಲೇಜ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಡಿಫಾಗರ್, ವೈಪರ್, ಆಸ್ತಾ, ಅದರಲ್ಲೂ ಟಾಪ್ ಆ್ಯಂಡ್ CRDI ಡೀಸೆಲ್ ಇಂಜಿನ್ ಬರ್ತಕ್ಕಂಥ ವೆಹಿಕಲ್ ಅಂತಲೇ ಹೇಳ್ಬೋದು. ಮ್ಯಾಮ್ ಬನ್ನಿ, ಏನು ಹೇಳ್ತೀರಾ ಮ್ಯಾಮ್ ಪ್ರೈಸು? ಇದಕ್ಕೆ ನಾವು ಶೋರೂಮ್ ಕಡೆಯಿಂದ 5 ಲಕ್ಷ ಕೋಟ್ ಮಾಡಿದ್ದೀವಿ ಸರ್. ಫೈನಲ್ ಆಗಿ ನಿಮಗೆ 450ಕ್ಕೆ ಸಿಗತ್ತೆ ಸರ್. 4.5 ಲಕ್ಷಕ್ಕೆ ಆಗುತ್ತೆ, ಅದರಲ್ಲೂ 14 ಮಾಡಲ್ ಡೀಸೆಲ್ ಆಸ್ತಾ. ಹಾಗೆ ಒಂದು ಮಹೀಂದ್ರಾ ರೆಕ್ಸ್ಟಾನ್ ಇದೆ, ಜಸ್ಟ್ 30,000 ಕಿಲೋಮೀಟರ್ ಓಡಿರ್ತಕ್ಕಂಥ ರೆಕ್ಸ್ಟಾನ್ ಇದಾಗಿರುತ್ತೆ ವಿತ್ ಸರ್ವಿಸ್ ಹಿಸ್ಟ್ರಿ. ಮೇಡಮ್ ಹೇಳ್ತಾರೆ, 2013 ಮಾಡೆಲ್ ಗಾಡಿ ಸರ್ ಇದು. ಮಹೀಂದ್ರಾ ರೆಕ್ಸ್ಟಾನು ಸಿಂಗಲ್ ಓನರ್ ಗಾಡಿ. ಹಾಗೆ ಬರ್ರಿ 30,000 ಓಡಿರುವಂತ, ಜಸ್ಟ್ 30,000 4x4 ವೆಹಿಕಲ್, ಆಲ್ ವೀಲ್ ಡ್ರೈವ್ ವೆಹಿಕಲ್ ಬರುತ್ತೆ ನಿಮಗೆ. 30,000 ಓಡಿದೆ. ಗಾಡಿ ನಿಲ್ಸಿನೇ ಟೈರ್ ಹೋಗ್ಬಿಟ್ಟಿದೆ ನೋಡ್ಬೋದು, ಟೈರ್ ಎಲ್ಲ ಊತ ಬಂದ್ಬಿಟ್ಟಿದೆ. ಸೊ ನಿಲ್ಸಿನೇ ಯೂಸೇ ಮಾಡಿಲ್ಲ. ನಿಮಗೆ ಮ್ಯಾಗ್ವಿಲ್ ಬರುತ್ತೆ, ಟಾಪ್ ಎಂಡ್ ಮಾಡಲಾಗಿರುತ್ತೆ, ಫುಟ್ ಸ್ಟೆಪ್ಸ್ ಬರುತ್ತೆ ನೋಡ್ಬೋದು. ಅದರಲ್ಲೂ ನಿಮಗೆ ಇದು 7 ಸೀಟರ್ ವೆಹಿಕಲ್ ಬರುತ್ತೆ, 7 ಸೀಟರ್ ವೆಹಿಕಲ್ ಮಹೀಂದ್ರಾ ಎಕ್ಸ್ಟ್ರೀಮ್. ಅದರಲ್ಲೂ ಆಟೋಮೆಟಿಕ್ 4 ವೀಲ್ ಡ್ರೈವ್ ವೆಹಿಕಲು, ಮಹೀಂದ್ರಾ ಕಂಪನಿಯ ವೆಹಿಕಲ್ RX-7 ಬರುತ್ತೆ ನಿಮಗೆ, ಟಾಪ್ ಎಂಡ್ ಮಾಡಲಾಗಿರುತ್ತೆ. ಫ್ರಂಟಲ್ಲಿ ಬಂದ್ಬಿಟ್ಟು ನೋಡ್ಬೋದು. ವಿತ್ ಈ ಗಾಡೀಲಿ ನಿಮಗೆ 4 ಏರ್ ಬ್ಯಾಗ್ ಬರುತ್ತೆ, ವಿತ್ ಸನ್ ರೂಫ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ತುಂಬ ಕಡಿಮೆಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಗಾಡಿ ಇಂಜಿನ್ನು ಇವಾಗ ಕೂಡ ತುಂಬ ಸ್ಮೂತ್ ಆಗಿದೆ ಅಂತಲೇ ಹೇಳ್ಬೋದು. ಏನು ಕ್ಲಸ್ಟರಲ್ಲಿ ನೋಡ್ತಾ ಇದ್ದೀರಾ, 31,722 ಕಿಲೋಮೀಟರ್ ವಿತ್ ಸರ್ವಿಸ್ ಹಿಸ್ಟ್ರಿ, ವಿತ್ ಕೀ ಎಂಟ್ರಿ ಬರುತ್ತೆ. 4 ಏರ್ ಬ್ಯಾಗ್ಸ್ ಆವಾಗಲೇ ಹೇಳಿದ್ದೀನಿ ನಿಮಗೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಸ್ಟೇರಿಂಗ್ ವೀಲ್ ಬಂದ್ಬಿಟ್ಟು ರೌಂಡ್ ಬರುತ್ತೆ ನಿಮಗೆ, ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ ನೋಡ್ಬೋದು. ನಿಮಗೆ ಸೆಂಟರ್ ಆರ್ಮ್ರೆಸ್ಟ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲೂ ಕೂಡ ವೇರಿಯಂಟರ್ ಆಗಿಲ್ಲ. ವಿತ್ ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ಸೀಟ್ಸ್ ಕೂಡ ಬರುತ್ತೆ, 4 ಪವರ್ ವಿಂಡೋ ವಿತ್ ಅಡ್ಜಸ್ಟಬಲ್ ಮಿರರ್ ಬರುತ್ತೆ, ಟ್ವಿಟ್ಟರ್ ಸಿಲ್ ಬರುತ್ತೆ ನೋಡ್ಬೋದು, ವಿತ್ ಸ್ಪೀಕರ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ರೆಕ್ಸ್ಟಾನ್ನ ಸ್ಟಿಕ್ ಪ್ಲೇಟ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ, ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಇವನ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, AC ಎಲ್ಲ ಇವಾಗಲೂ ಚಿಲ್ಲಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ನಿಮಗೆ 30,000 ಸರ್ವಿಸ್ ಹಿಸ್ಟ್ರಿ ಏನು ಹೇಳ್ತಾ ಇದ್ದೀವಿ ನೋಡಿ. ಈ ಕವರ್ ಎಲ್ಲ ರಿಮೂವ್ ಆಗಿಲ್ಲ, ಆ ಥರ ಮೇಂಟೈನ್ ಆಗಿರ್ತಕ್ಕಂಥ ಆಟೋ ಡಿಮ್ಮಿಂಗ್ ಮಿರರ್ ಸಮೇತ ಬರ್ತಕ್ಕಂಥ ವೆಹಿಕಲು ನಿಮಗೆ ಜಸ್ಟ್ 30,000 ಡ್ರೈವ್ ಆಗಿರ್ತಕ್ಕಂಥ ವೆಹಿಕಲು ಜಸ್ಟ್ 5 ಲಕ್ಷಕ್ಕೆ ಕೊಡ್ತಾರೆ. ಅದರಲ್ಲೂ ನೆಗೋಷಿಯೇಬಲ್ ಆಗುತ್ತೆ ನಿಮಗೆ. ಜಸ್ಟ್ 5 ಲಕ್ಷಕ್ಕೆ ಈ ಗಾಡಿ ಆಗ್ತಾ ಇದೆ ನೋಡಿ.